ನಾವು ಕೂಡ ಬರೋಣ ಅನ್ಕೊಳ್ಳೋ ಅಷ್ಟರಲ್ಲಿ ನೀ ನಿಹಾರಿಕನ ಕರ್ಕೊಂಡು ಕಾರಲ್ಲಿ ಹೊರಟೋದೆ. ನಿಹಾರಿಕಾ ಇವಾಗ ಹೇಗಿದ್ದಾಳೆ? ಅವಳ ಕಂಡೀಷನ್ ಬಗ್ಗೆ ಡಾಕ್ಟರ್ ಇನ್ನೂ ಏನೂ ಹೇಳಿಲ್ಲ. ಈಗಷ್ಟೇ ಸ್ಕ್ಯಾನಿಂಗ್ ಮಾಡಿ ಕರ್ಕೊಂಬಂದ್ರು. ಡಾಕ್ಟರ್ ರಿಪೋರ್ಟ್ಸ್ ನೋಡ್ತಿದ್ದಾರೆ. ಇಲ್ಲಿ ಅವನಿ ಸೇಫ್ ಆಗಿದ್ದಾಳೆ, ಅಲ್ಲಿ ನಿಹಾರಿಕಾ ಕೂಡ ಏನೂ ಆಗೋಲ್ಲ. ನೀನ್ ಭಯ ಪಡ್ಬೇಡ ಕೃಷ್ಣ. ಏನೋ ನನಗಂತೂ ತುಂಬಾ ಟೆನ್ಷನ್ ಆಗ್ತಿದೆ. ನಾವು ಕೂಡ ಅಲ್ಲಿಗೆ ಬರ್ತೀವಿ ಕೃಷ್ಣ. ಎಲ್ಲರೂ ಬಂದು ಇಲ್ಲಿ ಮಾಡೋದೇನೂ ಇಲ್ಲ. ಅಗತ್ಯ ಇದ್ರೆ ನಾನೇ ಫೋನ್ ಮಾಡ್ತೀನಿ ಬಿಡಿ. ಸರಿ ಕಣೋ. ಸರ್, ನಿಮ್ಮನ್ನ ಡಾಕ್ಟರ್ ಕರೀತಾ ಇದ್ದಾರೆ. ಸರಿ, ಡಾಕ್ಟರ್ ಕರಿತಿದ್ದಾರೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಅಣ್ಣ. ಶ್ರೀಕರ್, ನೀನ್ ಅವನಿನ್ ಕರ್ಕೊಂಡು ಒಳಗಡೆ ಹೋಗು. ಅವನಿ ಬಾ. ನೀವು ಒಳಗಡೆ ಹೋಗಿ. ಏನ್ ಯೋಚಿಸ್ತಾ ಇದ್ದೆ ಲಾವಣ್ಯ? ಏನೋ ನಡೀತಿದೆ ರಾಧಾ. ಹಾಗಿದ್ರೆ ಅದೇನು ಅಂತ ಕಂಡು ಹಿಡಿ. ನಿನ್ಗೆ ಒಳ್ಳೆ ಗೌರವ ಸಿಗುತ್ತಲ್ವಾ? ಭೇದಿಸ್ತೀನಿ. ಈ ರಿಪೋರ್ಟ್ಸ್ ಪ್ರಕಾರ ಫೈನಲ್ ಡಿಸಿಷನ್ಗೆ ಬರೋಕ್ಕಾಗಲ್ಲ ಕೃಷ್ಣ. ಅವರು 12 ಅವರ್ಸ್ ಅಬ್ಸರ್ವೇಷನ್ ಇರಬೇಕು, ಆಮೇಲೆ ಸ್ಕ್ಯಾನಿಂಗ್ ಮಾಡಬೇಕು. ಅಲ್ಲಿವರೆಗೂ ಕ್ಲಾರಿಟಿ ಕೊಡೋಕ್ಕಾಗಲ್ಲ. ಸೊ ಪೇಷಂಟ್ನ ಮಾರ್ನಿಂಗ್ವರೆಗೂ ಅಬ್ಸರ್ವೇಷನಲ್ಲಿ ಇಡ್ತೀವಿ. ನೀವು ಹೊರಗಡೆ ವೇಟ್ ಮಾಡಿ. ಹುಷಾರು ಡಾಕ್ಟರ್. ನಾವು ನೋಡ್ಕೋತೀವಿ, ನೀವು ಹೊರಡಿ. ನಿನ್ನೆ ರಾತ್ರಿನೇ ನಿಹಾರಿಕಾನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ. ಇಷ್ಟೊತ್ತಾದ್ರೂ ಬಂದಿಲ್ಲ. ಅದೇ ಅಲ್ವಾ, ನಾನು ಮತ್ತೆ 2 ಟೈಮ್ಸ್ ಕಾಲ್ ಮಾಡಿದೆ. ಬರ್ತೀವಿ ಅಂತ ಹೇಳಿದ್ರು ಬೇಡ ಅಂತಾನೆ ಹೇಳ್ತಿದ್ದಾನೆ. ಯಾವ ಹಾಸ್ಪಿಟಲಲ್ಲಿ ಇದ್ದಾರೆ ಅಂತ ಕೂಡ ಹೇಳ್ತಾ ಇಲ್ವಂತೆ. ನಾವು ಬಂದ್ಬಿಡ್ತೀವಿ ಅಂತಿದಾರಂತೆ. ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂದ್ರೆ ಏನಾದ್ರೂ ಸೀರಿಯಸ್ ಆಗಿರುತ್ತಾ? ಹಾಗೇನಾದ್ರೂ ಆಗಿದ್ರೆ ಖಂಡಿತವಾಗ್ಲೂ ಫೋನ್ ಮಾಡ್ತಿದ್ದ ಅಲ್ವಾ? ಆದ್ರೂ ಅವ್ರು ಯಾರ ಮಾತನ್ನ ಕೇಳ್ತಾರೆ? ಅವ್ರ ನಿರ್ಧಾರಗಳು ಅವ್ರದೇನೆ. ಅಲ್ಲೋಡಿ, ಬಂದ್ರು ಅನ್ಸುತ್ತೆ. ಬಾವಾ, ನಿಹಾರಿಕಾಗೇನೂ ಆಗ್ಲಿಲ್ಲ ಅಲ್ವಾ? ಡಾಕ್ಟರ್ ಏನ್ ಹೇಳಿದ್ರು? ರಾತ್ರಿ ಎಲ್ಲ ಹಾಸ್ಪಿಟಲ್ ಒಬ್ನೇ ಇದ್ದೆ. ನಾವು ಬರ್ತಿದ್ವಿ ಅಲ್ವಾ? ಮೆಟ್ಲೆ ಮೇಲಿಂದ ಉರುಳ್ಕೊಂಡು ಬಿದ್ದಿದ್ದಾಳೆ. ನಿಹಾರಿಕಾ ಪರಿಸ್ಥಿತಿ ಏನು? ಅಪಾಯ ಏನು ಇಲ್ವಲ್ಲ ಕೃಷ್ಣ? ಲೇ, ಕೇಳ್ತಾ ಇದ್ರು ಮಾತಾಡ್ತಾನೆ ಇಲ್ವಲ್ಲೋ? ನಿಹಾರಿಕಾ, ಏನಾಯ್ತು? ನೀನಾದ್ರೂ ಹೇಳು. ನಾನು ಹೇಳ್ತೀನಿ ಅದಕ್ಕೆ. ರಾತ್ರಿಯಿಂದ ಡಾಕ್ಟರ್ ಎಲ್ಲ ರೀತಿಯಲ್ಲೂ ಟೆಸ್ಟ್ ಮಾಡಿದ್ರು. ಫೈನಲ್ ಟೆಸ್ಟ್ ಮಾಡಿ ರಿಪೋರ್ಟ್ ಬಂದಮೇಲೆ ಒಂದೇ ಸಲಕ್ಕೆ 4 ಸಲ ಚೆಕ್ ಮಾಡಿ ಹೇಳಿದ್ಮೇಲೆ ಏನು ಹೇಳಿದ್ರು ಅಂದರೆ, ನಿಹಾರಿಕಾ ಮೆಟ್ಲು ಮೇಲಿಂದ ಬಿದ್ದಿದ್ದಕ್ಕೆ ಹೊಟ್ಟೆಗೆ ಬಲವಾದ ಏಟ್ ಬಿದ್ದಿದ್ರಿಂದ ಅಬಾರ್ಷನ್ ಆಯ್ತು ಅಂತ ಹೇಳಿದ್ರಪ್ಪ.
ಅಬಾರ್ಷನ್ ಆಗೋಯ್ತಾ? ಕೃಷ್ಣ, ಏನು ನೀನ್ ಹೇಳ್ತಿರೋದು? ಇದೆಲ್ಲ ನಿಜನಾ? ಹೌದಮ್ಮ, ನಮ್ಮ ಮೊದಲನೇ ಮಗು ಸತ್ತೋಯ್ತು. ನಿಹಾರಿಕಾ, ಏನೋ ಮಿಸ್ಟೇಕ್ ಆಗಿರತ್ತೆ. ರಿಪೋರ್ಟ್ಸ್ ಅಲ್ಲಿ ಏನೋ ವ್ಯತ್ಯಾಸ ಆಗಿರತ್ತೆ. ನೀನ್ ಬೇಜಾರ್ ಮಾಡ್ಕೋಬೇಡ. ನಿನ್ನ ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡ್ಸೋಣ. ಅಲ್ಲಿ ಗೊತ್ತಾಗ್ಬಿಡತ್ತೆ. ಇಷ್ಟಕ್ಕೂ ಯಾವ ಹಾಸ್ಪಿಟಲ್ ಕರ್ಕೊಂಡು ಹೋದೋ? ಡಾಕ್ಟರ್ ಯಾರು? ಡಾಕ್ಟರ್ ಶೋಭರಾಣಿ ಹತ್ರ. ಅವಳು ಬೆಸ್ಟ್ ಗೈನಕಾಲಜಿಸ್ಟ್ ಅಲ್ವಾ? ಅವಳ ಹತ್ರ ಯಾವುದೇ ಮಿಸ್ಟೇಕ್ ಆಗಲ್ಲ. ಹೌದು, ಸಿಟಿಲಿ ತುಂಬ ರೆಪ್ಯುಟೇಷನ್ ಮತ್ತು ನೇಮ್ ಇರೋಂಥ ಡಾಕ್ಟರ್ ಅಂದರೆ ಅವರೇ. ಅವ್ರು ಹೇಳಿದ್ರು ಅಂದರೆ ತಪ್ಪಾಗಿರಲ್ಲ. ಆಗೋಯ್ತು, ನನ್ನ ಜೀವನ ಎಲ್ಲ ನಾಶ ಆಗೋಯ್ತು. ಎಲ್ಲರ ಕೆಟ್ಟ ದೃಷ್ಟಿ ಬಿತ್ತು. ನನ್ನ ಹೊಟ್ಟೆಲಿದ್ದ ಮಗು ಸತ್ತು ಹೋಯ್ತು. ನಿಹಾರಿಕಾ, 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 ಏನು ಆಗ್ಲಿಲ್ಲ ಅಂತ ಹೇಳ್ತಾರೆ ಅನ್ಕೊಂಡೆ. ಹೀಗೆಲ್ಲ ಆಗೋಯ್ತಲ್ರಿ. ಇಂಥ ವಿಷಯ ಕೇಳ್ಬೇಕಾಗಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ವೇದ. ಎಲ್ಲರಿಗಿಂತ ಮುಂಚೆ ನಾನೇ ವಾರಸ್ದಾರನ ಕೊಡ್ತೀನಿ, ಮೂಗುತಿ ಅಧಿಕಾರನ ಸ್ವಂತ ಮಾಡ್ಕೋತೀನಿ ಅಂತ ಕನ್ಸ್ಕಂಡ್ಲು. ಕೊನೆಗೆ ಹೀಗಾಗೋಯ್ತು ಪಾಪ. ಮನುಷ್ಯರು ಏನೇನೋ ಅನ್ಕೋತಾರೆ ಲಾವಣ್ಯ. ಕರ್ಮ ಅನ್ನೋದೊಂದಿರುತ್ತೆ ಅಲ್ವಾ? ಏನು ನಡಿಬೇಕೋ ಅದನ್ನು ಅದೇ ಡಿಸೈಡ್ ಮಾಡುತ್ತೆ. ಈ ವಿಷಯದಲ್ಲಿ ನಾವು ಹೆಚ್ಚು ರಿಯಾಕ್ಟ್ ಆಗದೆ ಇರೋದು ಒಳ್ಳೇದು ರೀ. ಬನ್ನಿ ಒಳಗೆ ಹೋಗೋಣ. ಸರಿ ಬಾ. ಹೀಗಾಗತ್ತೆ ಅಂತ ಯಾರೂ ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಅವಳಿಗೂ ಅವನಿಗೂ ಮಧ್ಯೆ ಮನಸ್ತಾಪ ಇರ್ಬೋದು, ಆದರೆ ಮಕ್ಕಳ ವಿಷಯದಲ್ಲಿ ನಿಹಾರಿಕಾಗೆ ಕೆಟ್ಟದಾಗಬೇಕು ಅಂತ ನಾನಾಗ್ಲಿ ಅವನೇ ಆಗಲಿ ಯಾವತ್ತೂ ಅನ್ಕೊಂಡಿರಲಿಲ್ಲ. ಸುಳ್ಳು ಜಾತಕದಿಂದ ಮೋಸ ಮಾಡಿದ್ದಕ್ಕೆ ನೀವು ಕೀಳಾಗಿ ನೋಡ್ತಾ ಇದ್ದೀರಾ ಅಂತ ದಿನ ನೋವು ಪಡ್ತಿದ್ಲು. ಇವಾಗ ಹೀಗೆ ನಡ್ತಿರೋದಕ್ಕೆ ಇನ್ನೆಷ್ಟು ಕುಗ್ಗೋಗ್ತಾಳೋ ಏನೋ. ನಾವು ಎಷ್ಟೇ ಅನ್ಕೊಂಡ್ರು ಈ ಮನೆಯಲ್ಲಿ ನಡೆಯೋ ಪ್ರತಿಯೊಂದ್ರ ಹಿಂದೆನೂ ಅಮ್ಮನವ್ರ ಲೀಲೆ ಇರುತ್ತೆ ಅವನಿ. ಅಳ್ಬೇಡ ಬಂಗಾರ. ಹಣೆ ಬರಹನ ಬದಲಾಯಿಸೋಕ್ಕಾಗಲ್ಲ, ಅಳ್ಸೋಕ್ಕಾಗಲ್ಲ ಅಂತಾರಲ್ವಾ? ನಮ್ಮ ವಿಷಯದಲ್ಲಿ ಇವಾಗ ಅದೇ ನಡೀತು. ನೀನು ಹೊಟ್ಟೆಲ್ ಬೆಳೀತಿರೋ ಮಗುನೇ ನಮ್ಮ ಪಾಲಿಗೆ ಆಯುಧ ಆಗುತ್ತೆ ಅಂದ್ಕೊಂಡಿದ್ವಿ. ಆ ಮಗುನ ಅಡ್ಡ ಇಟ್ಕೊಂಡು ನೀನು ಈ ಮನೆಗೆ ರೀ ಎಂಟ್ರಿ ಕೊಟ್ಟೆ. ಈಗ ನಮಗೆ ಆ ಮಗುನೇ ಇಲ್ದಿರೋ ಹಾಗಾಯ್ತು. ಅವನಿ ತಾಯಿ ಆಗ್ಬಾರ್ದು ಅಂತ, ನಮಗಿಂತ ಮೊದಲು ಅವ್ರ ವಾರಸ್ದಾರನ್ನ ಕೊಡಬಾರ್ದು ಅಂತ ನಾವು ತುಂಬ ಆಸೆ ಪಟ್ವಿ. ಆದರೆ ನಮ್ಮದು ದುರಾಸೆ ಆಗೋಯ್ತು. ಅವನಿ ಪ್ರೆಗ್ನೆನ್ಸಿ ಹೋಗೋದಕ್ಕೆ ನೀನು ಅರೇಂಜ್ ಮಾಡಿದ ರೌಡಿಗಳಿಂದನೇ ನಿನ್ನ ಪ್ರೆಗ್ನೆನ್ಸಿ ಹೋಗ್ಬಿಡ್ತು. ಈ ಸಮಯದಲ್ಲಿ ನಾನೊಂದು ಮಾತು ಹೇಳಿದ್ರೆ ನಿನಗೆ ಕೋಪ ಬರುತ್ತೆ, ಆದರೆ ನಾನದನ್ನ ಹೇಳಲೇಬೇಕು. ನಮ್ಮ ಮಧ್ಯ ಅಂತದ್ ಕಾಮನ್ ಅಲ್ವಾ? ಏನ್ ಹೇಳ್ಬೇಕು ಅಂತಿದ್ಯೋ ಹೇಳು. ಬಂಗಾರ, ಸುಸ್ತಾಗೋವರೆಗೂ ಆಡಿದ್ರೆ ಆಟ, ಗೆಲ್ಲೋವರೆಗೂ ಮಾಡಿದ್ರೆ ಅದು ಯುದ್ಧ, ಸಾಯೋವರೆಗೂ ಬದುಕಿದ್ರೆ ಅದು ಜೀವನ. ಆದರೆ ಸತ್ಮೇಲೆ ಕೂಡ ಬದುಕಿದ್ರೆ ಅದನ್ನ ಒಳ್ಳೆತನ ಅಂತಾರೆ. ಆ ಅವನಿ ಏನೋ ಒಳ್ಳೆತನದಿಂದ ಮುಂದೆ ಹೋಗ್ತಾ ಇದ್ದಾಳೆ, ಆದರೆ ನಾವು ಕುತಂತ್ರ ಪಿತೂರಿಗಳಿಂದ ಹಿಂದೆ ಬೀಳ್ತಿದ್ದೀವಿ. ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಮಾಡಿದ್ರು ಅದು ವಾಪಸ್ ನಮಗೆ ಬರುತ್ತೆ ಅಂತಾರೆ. ಅವನಿ ಮಾಡಿರೋ ಒಳ್ಳೆತನ ಅವಳಿಗೆ ವಾಪಸ್ ಬರ್ತಾ ಇದೆ, ನಾವು ಮಾಡ್ತಿರೋ ಕೆಟ್ಟತನ ನಮಗೆ ವಾಪಸ್ ಸೇರ್ತಾ ಇದೆ. ಹಾಗಾದ್ರೆ ಇವಾಗ ಏನಂತೀಯ? ಇಬ್ರು ಒಳ್ಳೆಯವರಾಗಿ ಬದಲಾಗ್ಬಿಡಣ್ವಾ? ಎಲ್ಲಾದ್ರೂ ಹತ್ರದಲ್ಲಿ ಬೋಧಿ ವೃಕ್ಷ ಇದ್ರೆ ನೋಡು, ಅದ್ರ ಕೆಳಗಡೆ ಕೂತ್ಕೊಂಡು ಇಬ್ರು ಪೂರ್ತಿಯಾಗಿ ಬದಲಾಗೋಣ. ಆಸೆ ಮೇಲಿರೋ ಆಸೆನೆಲ್ಲ ಬಿಟ್ಬಿಟ್ಟು ಅನ್ನದಾನ ಮಾಡೋದಕ್ಕೆ ಶುರು ಮಾಡೋಣ.
ಅಧಿಕಾರದ ಮೇಲೆ ಕೋರಿಕೆನೆಲ್ಲ ಸಾಯಿಸ್ಕೊಂಡು ಬಡವರಿಗೆ ಸಹಾಯ ಮಾಡಕ್ ಹೋಗೋಣ. ನಮ್ಮಲ್ಲಿರೋ ಕೆಟ್ಟ ಅಂಶನ ಸಮಾಧಿ ಮಾಡಿ ಅಗತ್ಯ ಬಂದ್ರೆ ಸನ್ಯಾಸತ್ವ ದೀಕ್ಷೆಯನ್ನು ತಗೊಳ್ಳೋಣ. ಏನಂತ್ಯಾ? ಅದು ಹಾಗಲ್ಲ ಬಂಗಾರ. ಬಾಯ್ ಮುಚ್ಚು. ಇನ್ನೇನು ಮಾತಾಡ್ಬೇಡ. ನಮಗ್ ಬಂದಿರೋ ಅಪಾಯದಿಂದ ಹೇಗ್ ಪಾರಾಗ್ಬೇಕು ಅಂತ ಯೋಚನೆ ಮಾಡದೆ ಪ್ರವಚನ ಕೊಡ್ತಾ ಇದ್ಯಾ? ನನ್ಗೆ ಹೀಗಾಗಿದ್ದಕ್ಕೆ ನನಗ್ ನೋವು ಆಗ್ತಾ ಇದೆ. ಆದ್ರೆ ಅದಕ್ಕಿಂತ ಹೆಚ್ಚಿನ ನೋವು ಏನು ಅಂದ್ರೆ ಅವನೇ ಅದೃಷ್ಟವಂತಳಾಗಿ ಬದಲಾಗೋದನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ನನಗಿಲ್ದೇನೆ ಅವನಿಗೆ ಮಕ್ಕಳು ಹುಟ್ಟಬಾರ್ದು. ಅದೇನು ಹೇಗೆ ನಡೆಯುತ್ತೆ ಬಂಗಾರ? ಅಂತ ಅವಕಾಶ ನಮಗಿನ್ನು ಯಾವ ರೂಪದಲ್ಲಿ ಸಿಗುತ್ತೆ? ಹಥಳ್ಳಿಲಿ ಹೆಸರು ಮಾಡಿರೋ ವೇದವತಿ ಮನೇಲಿ 3 ಸೊಸೆರ್ ಮಧ್ಯ ನಡೀತಿರೋ ಈ ಯುದ್ಧದಲ್ಲಿ ಪೂರ್ತಿಯಾಗಿ ಸೋತ್ ಹೋದೆ ಅಂತ ನಾನೇನು ಫಿಕ್ಸ್ ಆಗಿಲ್ಲ. ಯಾವುದೋ ಒಂದು ರೂಪದಲ್ಲಿ ನನ್ಗಿನ್ನೂ ಅವಕಾಶ ಇದೆ ಅಂತ ಅನ್ಕೊಂಡಿದ್ದೀನಿ. ಈ ಟೈಮಲ್ಲಿ ಇವಳು ಯಾಕೆ ಫೋನ್ ಮಾಡ್ತಾ ಇದ್ದಾಳೆ? ಫೋನ್ ರಿಸೀವ್ ಮಾಡೋದ್ ಬಿಟ್ಟು ಏನ್ ಯೋಚನೆ ಮಾಡ್ತಾ ಇದ್ಯಾ? ಅದು ಅದು ಏನದು? ಫ್ರೆಂಡು ಈಗಲೇ ಮಾತಾಡ್ಕೊಂಡ್ ಬರ್ತೀನಿ ಇರು. ಫೋನ್ ಯಾಕೆ ಮಾಡಿದೆ? ಇಲ್ಲಿ ನೋಡು, ಯಾವಾಗ ಬೇಕೋ ಅವಾಗ ಮಾಡಬೇಡ. ಡೈರೆಕ್ಟಾಗಿ ಫೋನ್ ಮಾಡೋ ಬದಲು ಒಂದು ಮೆಸೇಜ್ ಹಾಕು ಅಂತ ಹೇಳಿದ್ನಲ್ಲ ಕೋಮಲಿ. ಹಲೋ, ಯಾಕೆ ಮಾತಾಡ್ತಿಲ್ಲ? ನನ್ನಿಂದ ನಿಂಗೆ ಫೋನ್ ಬರ್ತಿದ್ದ ಹಾಗೆ ಹೇಗಿದೆಯಾ ಡಾರ್ಲಿಂಗ್ ಅಂತ ಕೇಳ್ತೀಯಾ ಅನ್ಕೊಂಡೆ. ಹೀಗಂತೀಯ ಅಂತ ಅನ್ಕೊಂಡಿರ್ಲಿಲ್ಲ ಡಾರ್ಲಿಂಗ್. ಹೇಗಿದೆಯಾ? ಸದ್ಯಕ್ಕೇನೋ ಚೆನ್ನಾಗೇ ಇದ್ದೀನಿ. ನೀನೇ ಕಳ್ಳನ್ ಹಾಗೆ ಬಂದು ಹೋಗ್ತಾ ಇದೀಯಾ. ಇಲ್ಲಿ ನೋಡು, ನಮ್ಮ ವಿಷಯ ಏನಾದರೂ ಗೊತ್ತಾದ್ರೆ ನನ್ನ ಬದುಕು ಬಸ್ ಸ್ಟ್ಯಾಂಡ್ ಆಗಿಬಿಡುತ್ತೆ. ಅದಕ್ಕೆ ಅಲ್ವಾ ಕದ್ದು ಮುಚ್ಚಿ ಭೇಟಿ ಆಗ್ತಿರೋದು. ಎಷ್ಟು ದಿನ? ನಾನೀ ಮಾತನ್ನ ಯಾವಾಗ ಕೇಳಿದ್ರು ನಿನ್ನಿಂದ ಮೌನ ಬಿಟ್ರೆ ಬೇರೆ ಉತ್ತರ ಸಿಗಲ್ಲ. ಕೋಮಲಿ, ಇವಾಗ ಹೇಳ್ತೀನಿ ಕೇಳು. ಸದ್ಯದಲ್ಲೇ ನಿಂಗೆ ಒಳ್ಳೆ ದಿನಗಳು ಬರ್ತಿದೆ. ನಮ್ಮ ಅಜ್ಞಾತ ವಾಸಕ್ಕೆ ಮುಕ್ತಾಯ ಸಿಗುತ್ತೆ. ನಿಜನಾ? ಈ ಮಾತನ್ನ ನಿಂಗೆ ಖುಷಿ ಪಡಿಸೋದಕ್ಕೆ ಹೇಳ್ತಾ ಇಲ್ಲ. ನಿಜವಾಗ್ಲೂ ನಾನು ಇದನ್ನ ಮಾಡಿ ತೋರಿಸ್ತೀನಿ. ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡು. ಈಗ ಯಾರಾದರೂ ನೋಡಿದ್ರೆ ತೊಂದರೆ ಆಗ್ಬಿಡುತ್ತೆ. ನಿಂಗೆ ಆಮೇಲೆ ಮಾಡ್ತೀನಿ. ಬಾಯ್. ನಿಮ್ಮ ಮನೆ ಮುಖ ನೋಡಿ ಎಷ್ಟು ದಿನ ಆಗಿತ್ತು ವಸಂತ. ಟಿವಿ ಆರ್ಟಿಸ್ಟ್ಗಳಿಗೆ ಒಂದು ಶೆಡ್ಯೂಲ್ ಗ್ಯಾಪ್ ಬಂದ್ರೆ ಹೇಗಿರುತ್ತೋ ನಮಗೂ ಹಾಗೇ ಇದೆ. ಏನಂತೀಯ? ಹೌದು ರೀ, ನಡೀರಿ ಒಳಗೆ ಹೋಗೋಣ. ಪ್ರೆಗ್ನೆನ್ಸಿನ ಅಡ್ಡ ಇಟ್ಕೊಂಡು ಫೋರ್ಸ್ ಆಗಿ ಮನೆಗೆ ರೀ ಎಂಟ್ರಿ ಕೊಟ್ಟಿದ್ದಕ್ಕೆ ನಿಮ್ಮಪ್ಪ ಅಮ್ಮನಿಗೆ ಏನು ಹೇಳೋದಕ್ಕಾಗ್ಲಿಲ್ಲ. ಇವಾಗ ಪ್ರೆಗ್ನೆನ್ಸಿ ಹೊರಟೋಗಿರೋದಕ್ಕೆ ನಿಮ್ಮಮ್ಮನಿಂದ ಎಂಥ ಚುಚ್ಚು ಮಾತುಗಳನ್ನ ಕೇಳಬೇಕಾಗಿ ಬರುತ್ತೋ ಏನೋ. ನಾನೀ ಮಾತನ್ನ ಯಾವಾಗ ಕೇಳಿದ್ರು ನಿನ್ನಿಂದ ಮೌನ ಬಿಟ್ರೆ ಬೇರೆ ಉತ್ತರ ಸಿಗಲ್ಲ. ನಾನು ಹೇಳಿದ ನಿಜಾನೇ ಅಲ್ವಾ ಕೃಷ್ಣ? ಏನಂದ ಕೋಮಲಿ? ಕೋಮಲಿನಾ? ಕೋಮಲಿ ಯಾರು? ನಾನು ಹಾಗೆ ಹೇಳಿಲ್ವಲ್ಲ. ನಿಂಗೆ ಹಾಗೆ ಕೇಳಿಸ್ತು ಅನ್ಸುತ್ತೆ. ಯಾಕಂದ್ರೆ ನೆನ್ನೆಯಿಂದ ನೀನು ತುಂಬ ಸ್ಟ್ರಗಲಲ್ಲಿ ಇದ್ದೆ ಅಲ್ವಾ? ಏನಿಲ್ಲ, ನೀನು ಕೋಮಲಿ ಅಂತಾನೆ ಹೇಳ್ದೆ. ಮಾತು ಬದಲಾಯಿಸ್ತಿದ್ಯಾ? ಸುಳ್ಳು ಹೇಳ್ತಾ ಇದ್ಯಾ? ಸುಮ್ಮನಿರು.
ನಾನು ಯಾಕೆ ನಿನ್ನ ಹತ್ರ ಸುಳ್ಳು ಹೇಳ್ತೀನಿ? ಬೇರೆಯವ್ರ ಹತ್ರ ಬೇಕಾದ್ರೆ ಹೇಳ್ತೀನಿ. ನನ್ ಮೇಲೆ ಆಣೆ ಮಾಡಿ ಹೇಳು. ಸರಿ, ಆಣೆ ಮಾಡ್ತಿದ್ದೀನಿ. ನೋಡು, ಮಾಡ್ದೆ. ಏನ್ ಬಾಮೈದ, ನಿಹಾರಿಕಾ ತಲೆ ಮೇಲೆ ಆಣೆ ಮಾಡ್ತಿದ್ಯಾ? ಅದು ನಮ್ಮ ಪರ್ಸನಲ್ ಬಿಡು. ನಿಂಗೆ ಪ್ರತಿಯೊಂದು ಬೇಕು. ನಿಮ್ ಪರ್ಸನಲ್ಸು ನಮಗ್ ಗೊತ್ತಿಲ್ದೇ ಇರೋದೇನಿದೆ, ನಮ್ ಪರ್ಸನಲ್ಸು ನಿಮಗ್ ಗೊತ್ತಿಲ್ದೇ ಇರೋದೇನಿದೆ ಬಿಡಿ. ಅದು ಸರಿ ಬಿಡು. ನೀವೇನು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಆಗ್ಲೇ ಅಂತಿದೆಯಲ್ಲೋ, ಹೋಗಿ ತಿಂಗಳಾಗಿತ್ತು. ಕುಟುಂಬ ಕಥಾ ಚಿತ್ರದಲ್ಲಿ ಜಾಸ್ತಿ ದಿನ ಕಾಣಿಸ್ಕೊಳ್ದೇ ಇದ್ರೆ ಹೇಗೆ ಕೃಷ್ಣ? ಜನರು ಮರ್ತೋಗ್ತಾರೆ. ನಾವು ಮನೇಲಿ ಇಲ್ದೇ ಇರೋ ಸಮಯದಲ್ಲಿ ಇಲ್ಲಿ ತುಂಬಾ ವಿಷಯ ನಡೆದಿದೆ ಅಂತ ಗೊತ್ತಾಯ್ತು. ಕಂಗ್ರ್ಯಾಚುಲೇಷನ್ಸ್ ಕೃಷ್ಣ. ಶುಭಾಶಯ ನಿಹಾರಿಕಾ, ಈ ಹಣ್ಣುಗಳನ್ನ ತಗೋ. ನೀನ್ ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತು. ಒಟ್ನಲ್ಲಿ ಮೂಗುತಿ ನಿನಗ್ ಸಿಗ್ತಾ ಇದೆ. ಈ ವಿಷಯ ಗೊತ್ತಾಗೆ ತಕ್ಷಣ ಹೊರಟು ಬಂದ್ವಿ. ನಿಹಾರಿಕಾಗೆ ಅಂತ ಸೀನ್ ಇಲ್ಲ ಅದ್ಗೆ. ನಿಮ್ಮ ಹತ್ರ ರೀಸೆಂಟ್ ಅಪ್ಡೇಟ್ಸ್ ಏನೂ ಇಲ್ಲ ಅಂತ ಆಯ್ತು. ಏನಾಯ್ತು? ನಿಹಾರಿಕಾಗೆ ಅಬಾರ್ಷನ್ ಆಯ್ತು. ಏನು? ಹೌದಕ್ಕ, ನಿಹಾರಿಕಾ ನಿನ್ನೆ ಮೆಟ್ಲಿ ಮೇಲಿಂದ ಕುಂಬಳಕಾಯಿ ಉರುಳ್ಕೊಂಡು ಬರೋ ಹಾಗೆ ಬಂದು ಕೆಳಗೆ ಬಿದ್ಲು. ಅದಕ್ಕೆ ಅಬಾರ್ಷನ್ ಆಯ್ತು. ಇಷ್ಟೆಲ್ಲ ನಡೀತಾ? ನಮಗ್ ಮಕ್ಕಳಾಗಲ್ಲ ಅಂತ ಹೀಯಾಳಿಸ್ತಿದ್ಲು. ಇನ್ಯಾರಿಗೂ ಹುಟ್ಬಾರ್ದು ಅಂತ ಹಾಲಲ್ಲಿ ಟ್ಯಾಬ್ಲೆಟ್ಸ್ ಹಾಕಿದ್ಲು. ಅಂತ ಪಾಪಕ್ಕೆ ದೇವ್ರು ಏನು ಮಾಡ್ದೇ ಇರ್ತಾನ ಹೇಳು? ಅದಕ್ಕೆ ಮಗು ಸತ್ತೋಯ್ತು. ಏನೇನೋ ಮಾತಾಡ್ಬೇಡ ಅಕ್ಕ. ಇರೋ ಮಾತನ್ನೇ ಅಲ್ವಾ ಹೇಳಿದ್ದು. ಬಾವಾ, ಇನ್ನು ಈ ಮನೆಗೆ ಅಮ್ಮನಂತಹ ಜಾತಿಗೆ ಇರುವಂತಹ ವಾರಸ್ದಾರಳನ್ನ ಕೊಡೋದು ನನ್ನ ಅವನಿ ಮಾತ್ರನೇ. ನಿನ್ನ ವಿಷಯ ಗೊತ್ತಾಯ್ತು ತಂಗ್ಯಮ್ಮ. ನೀನೊಂದು ಒಳ್ಳೆ ಮಗು ಜನ್ಮ ಕೊಡ್ತೀಯಾ. ಇಲ್ಲಿ ನೋಡು, ನಿನಗೋಸ್ಕರ ಫ್ರೂಟ್ಸ್ ತಗೊಂಡು ಬಂದಿದೀವಿ, ತಗೋ. ಕೊಡೆ. ತಗೋ ಅವನಿ. ಥ್ಯಾಂಕ್ಸ್ ಅದ್ಗೆ. ಥ್ಯಾಂಕ್ಸ್ ಅಣ್ಣ. ಏನ್ ಪೃಥ್ವಿರಾಜು, ಈಗ ತಾನೇ ಬಂದಿದ್ದು? ಹೌದು ಮಾವನವ್ರೆ, ನಮಸ್ಕಾರ. ನಮಸ್ಕಾರ ಅತ್ತೆ. ಯಾವುದೋ ರಾಂಗ್ ನಂಬರ್. ಮನೇಲಿ ಒಂದು ಗುಡ್ ನ್ಯೂಸು ಒಂದು ಬ್ಯಾಡ್ ನ್ಯೂಸ್ ಅಂತ ಗೊತ್ತಾಯ್ತು. ಏನ್ ಮಾಡ್ತೀಯಾ? ಅವ್ರವ್ರ ಹಣೆಯಲ್ಲಿ ಏನಿರುತ್ತೋ ಹಾಗೆ ನಡೆಯುತ್ತೆ. ಒಳ್ಳೇದು ಮಾಡೋರ್ಗೆ ಒಳ್ಳೇದು, ಕೆಟ್ಟದ್ ಮಾಡೋರ್ಗೆ ಕೆಟ್ಟದು ಅಂತಾರಲ್ಲ, ಹಾಗಾಯ್ತು. ದೊಡ್ಡ ಸೊಸೆ ಎರಡನೇ ಸೊಸೆ ಮೇಲೆ ವಿಜಯ ಸಾಧಿಸ್ತಿದೀಯ. ನಿನಗ್ ಸಂತೋಷ ನಾವ್ನಿ? ಎಲ್ರೂ ಚೆನ್ನಾಗಿರ್ಬೇಕು, ಅದರಲ್ಲಿ ನಾನು ಇರ್ಬೇಕು ಅಂತ ಯೋಚಿಸ್ತೀನಿ. ಇನ್ನೊಬ್ರಿಗೆ ಅನ್ಯಾಯ ಆಗ್ಬೇಕು ಅಂತ ನಾನು ಯಾವತ್ತೂ ಅನ್ಕೊಳ್ಳಲ್ಲ ಅದ್ಗೆ. ನನ್ನ ಹೆಂಡತಿ ಮನಸ್ಥಿತಿ ಬಗ್ಗೆ ನಿನಗೆ ಗೊತ್ತಿಲ್ಲದೆ ಇರೋದಾಕ? ಹಾಗಾದ್ರೆ ಇನ್ ವಾರಸ್ದಾರ ವಿಷಯದಲ್ಲಿ ಅವನಿ ಮೇಲೆ ಆಸೆ ಅಷ್ಟೇ ಅಲ್ವಾ? ಹೌದು. ಅವನಿಯವರ ಅಕ್ಕ ಮಧ್ಯದಲ್ಲಿ ಬಂದು ಅವನಿ ಮಗುನ ಹೆರಬಾರ್ದು ಅಂತ ಜಗಳ ಮಾಡಿ ಹೋಗಿದ್ದಾಳೆ. ಸುಜಾತ ವಾರಸ್ದಾರರಿಗೆ ಅಡ್ಡಿ ಮಾಡಲ್ಲ ಅಲ್ವಾ? ಆ ವಿಷಯದಲ್ಲಿ ನನ್ನ ಎಚ್ಚರಿಕೆಯಲ್ಲಿ ನಾನಿದ್ದೀನಿ. ಸುಜಾತಾಯಿಂದ ಯಾವುದೇ ಸಮಸ್ಯೆ ಬರ್ದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಈ ಕೋಮಲಿಗೆ ತಲೆ ಕೆಟ್ಟಿದ್ಯಾ ಹೇಗೆ? ಮೆಸೇಜ್ ಮಾಡು, ಫೋನ್ ಮಾಡಬೇಡ ಅಂದ್ರೆ ಯಾಕೆ ಪದೇ ಪದೇ ಫೋನ್ ಮಾಡ್ತಿದ್ದಾಳೆ ಇವಳು? ಲೈ, ಯಾಕೆ ಕಟ್ ಮಾಡ್ತಾ ಇದೀಯೋ? ಸುಮ್ಮನೆ ಮಾತಾಡ್ಬೋದಲ್ವೇನೋ? ಯಾವ್ದೋ ರಾಂಗ್ ನಂಬರ್ ಅಣ್ಣ. ಎಷ್ಟು ಸಲ ಹೇಳಿ ನಿಮಗೆ? ಈಗೆಲ್ಲರೂ ಒಳಗಡೆ ಹೋಗಿ. ನೋಡಿದ್ಯಾ, ನಾನು ಹೇಳ್ದ ಹಾಗೆ ಎಲ್ಲರಿಗೂ ಟಾರ್ಗೆಟ್ ಆಗೋದೆ. ಏನು ಮತ್ತೆ ವಾಪಸ್ ಬಂದಿಯಲ್ಲ? ಮಾತಾಡಕ್ಕೆ ಇನ್ನೂ ಏನಾದರೂ ಇದೆಯಾ? ಜಾತಕದ ವಿಷಯ ಕೂಡ ಬಯಲಾಗೋಯ್ತಂತಲ್ವಾ?